ಯೇಸು ಯಾರು? ಈ ಪ್ರಶ್ನೆಗೆ ಯೇಸುವಿಂದನೇ ಉತ್ತರವನ್ನು ನಾವು ಕೇಳೋಣ. ಯೇಸು ತನ್ನ ಬಗ್ಗೆ ಏನು ಹೇಳುತ್ತಾರೆ ಅನ್ನುವಂಥ ಮಾತುಗಳನ್ನು ಯೇಸುವಿನಿಂದನೇ ನಾವು ಗಮನಿಸಲಿಕ್ಕೆ ಹೊರಡೋಣ. ಹಾಗಾಗಿ ಯೇಸು ತನ್ನ ಬಗ್ಗೆ ಹೇಳುವಂಥ ಮಾತುಗಳನ್ನು ನಾವು ಗಮನಿಸಲಿಕ್ಕೆ ಹೋಗೋಣ. ನನ್ನ ವಿಷಯ ನಿಮಗೆ ಈಗಾಗಲೇ ಅರ್ಥ ಆಗಿರಬೇಕು. ಯೇಸು ಯಾರು ಎಂಬುದಾಗಿ ಯೇಸು ಹೇಳಿದಂಥ 7 ರೂಪಕಗಳ ಮುಖಾಂತರ, ತನ್ನ ಬಗ್ಗೆ ಹೇಳಿದಂಥ 7 ರೂಪಕಗಳ ಮುಖಾಂತರ ತಾನು ಯಾರೆಂಬುದಾಗಿ ತಿಳ್ಕೊಳ್ಳುವಂಥ ಪ್ರಯತ್ನ ನಾವು ಮಾಡ್ತಾ ಬರೋಣ. ಹಾಗಾದರೆ ಒಂದೊಂದಾಗಿ ನಾವು ತಿಳ್ಕೊಳ್ಳಿಕ್ಕೆ ಪ್ರಾರಂಭ ಮಾಡೋಣ. ಮೊದಲನೆಯದು, ಯೇಸು ತನ್ನ ಬಗ್ಗೆ ಹೇಳುವಾಗ ಅವರು ಹೇಳಿದ್ದು ಯೋಹಾನ 6:35. ಅದಕ್ಕೆ ಯೇಸು ಅವರಿಗೆ, ನಾನೇ ಆ ಜೀವದ ರೊಟ್ಟಿ, ನನ್ನ ಬಳಿಗೆ ಬರುವವನಿಗೆ ಎಂದಿಗೂ ಹಸಿವೆಯಾಗುವುದಿಲ್ಲ ಮತ್ತು ನನ್ನ ಮೇಲೆ ನಂಬಿಕೆ ಇಡುವನಿಗೆ ಎಂದಿಗೂ ನೀರಡಿಕೆಯಾಗುವುದಿಲ್ಲ. ಪ್ರಿಯರೇ, ಯೇಸು ಹೇಳಿದ ಮಾತನ್ನು ಗಮನಿಸಿರಿ. ಯೇಸು ಹೇಳ್ತಾರೆ, ನಾನೇ ಜೀವದ ರೊಟ್ಟಿ, ನಾನೇ. ಈ ಪ್ರಯೋಗ ಹಳೆ ಒಡಂಬಡಿಕೆಯಲ್ಲಿ ಮೋಶೆ ಯೆಹೋವ ದೇವರ ಬಳಿಗೆ ನೀನು ಯಾರು ಎಂಬುದಾಗಿ ಕೇಳಿದಾಗ ಯೆಹೋವ ದೇವರು ಇರುವಾತನು ಎಂಬುದಾಗಿ ಮೋಶೆಗೆ ಉತ್ತರವನ್ನು ಕೊಡುತ್ತಾರೆ. ಇರುವಾತನು ಅನ್ನುವಂತಹ ಪದದ ಹಿಬ್ರಿಯ ಪದ ಯೆಹೋವ ಅಥವಾ ಅವರು ಯಾಹ್ವೆ ಎಂಬುದಾಗಿ ಕರೆಯುವಂತಹ ಒಂದು ಪದ. ಅದರ ಅರ್ಥ ಏನು ಅಂತ ಹೇಳಿದ್ರೆ, 3 ಪದಗಳನ್ನು ಸೇರಿಸಿರಿ ಒಂದು ಪದವಾಗಿ ಆ ಪದ ಇರುತ್ತದೆ. ಅದರ ಅರ್ಥ ಇದ್ದವನು, ಇರುವವನು ಮತ್ತು ಇರುವಾತನು ಎಂಬುದಾಗಿ ಅದರ ಅರ್ಥ. ಇದ್ದವನು, ಇರುವವನು, ಇರುವಾತನು ಎಂಬುದಾಗಿ ಆ ಪದದ ಅರ್ಥವಾಗಿದೆ. ಹಾಗಾಗಿ ಯೇಸು ದೇವರಿಗೆ ತನ್ನನ್ನು ಸಮನಾಗಿ ಮಾಡಿಕೊಂಡು ತಾನು ತನ್ನನ್ನು ಅನೇಕ ಅನೇಕ ಜನರಿಗೆ ತಾನು ದೇವರು ಎಂಬುದಾಗಿ ತನ್ನನ್ನು ಬರುವಂತಹ ಅನೇಕ ಮಾತುಗಳಿಂದ ತನ್ನನ್ನು ದೇವರು ಎಂಬುದಾಗಿ ಪ್ರಕಟಿಸಿಕೊಳ್ಳುವುದಕ್ಕೆ ಹೋಗುತ್ತಾ ಇದ್ದಾನೆ. ನಾನೇ ಎಂಬುದಾಗಿ ಹೇಳುವಾಗ ಯೆಹೋವ ದೇವರಿಗೆ ಸಮನಾಗಿ ತನ್ನನ್ನು ತಾನು ದೇವರೆಂಬುದಾಗಿ ಜನರಿಗೆ ಪ್ರಕಟಿಸ್ತಾ ಇದ್ದಾನೆ. ಹಾಗಾಗಿ 7 ಬಾರಿ ನಾನೇ ಅನ್ನುವಂಥ ಪ್ರಸಂಗ ಯೇಸು ಮಾಡಿದ್ದಾರೆ. ಆ ಶಬ್ದದ, ಆ ಪದದ ಬಳಕೆಯನ್ನು ಯೇಸು ಮಾಡಿದ್ದಾರೆ. ನಾನೇ ಅಂದರೆ ದೇವರು ನಾನೇ. ಹಾಗಾದರೆ ಆ ದೇವರು ಎಂಥವನು, ಯಾರು ಆತನು ಎಂಬುದಾಗಿ ಯೇಸು ತನ್ನ ಬಗ್ಗೆ ಏನು ಹೇಳ್ತಾನೆ ಅನ್ನುವಂಥದ್ದನ್ನು ನಾವು 7 ಬಾರಿ ನೋಡಲಿಕ್ಕೆ ಇದ್ದೇವೆ. ಹಾಗಾಗಿ ಮೊದಲನೆಯದು ಯೇಸು ಹೇಳಿದ್ದು ನಾನೇ ಜೀವದ ರೊಟ್ಟಿ. ನಮ್ಮ ಶರೀರಕ್ಕೆ ಆಹಾರ ಬೇಕು, ರೊಟ್ಟಿ ಬೇಕು ಪ್ರಿಯರೇ. ಹಾಗಾಗಿ ಶರೀರ ಆಹಾರದಿಂದ, ಲೋಕದಲ್ಲಿ ಉಂಟಾಗುವಂಥ ಮಣ್ಣಿನಿಂದ ಉಂಟಾಗುವಂಥ ಬೆಳೆಯಿಂದ ನಮ್ಮ ಶರೀರವನ್ನು ಪೋಷಿಸಲಾಗ್ತದೆ. ಆದರೆ ನಿಮಗೊಂದು ಸತ್ಯ ತಿಳಿದಿರಲಿ, ನಿಮ್ಮ ಶರೀರದಲ್ಲಿ ಆತ್ಮವು ಕೂಡ ದೇವರು ಕೊಟ್ಟಿದ್ದಾನೆ. ಆ ಆತ್ಮಕ್ಕೆ ಆಹಾರ ಅನ್ನುವಂಥದ್ದು ಬೇಕಾಗಿದೆ. ಜೀವದ ರೊಟ್ಟಿ ಎಂಬುದಾಗಿ ದೇವರ ವಾಕ್ಯಕ್ಕೆ ಹೋಲಿಕೆ ಮಾಡಲಾಗ್ತದೆ. ದೇವರ ಬಗ್ಗೆ ಇರುವಂಥ ಸತ್ಯತೆಗಳು, ದೇವರು ತಿಳಿಸಬೇಕು ಜನರಿಗೆ ಅಂದ್ಕೊಂಡಿರುವಂಥ ಅನೇಕ ಮಾತುಗಳನ್ನು ಜೀವದ ರೊಟ್ಟಿ ಎಂಬುದಾಗಿ ರೂಪಕವಾಗಿ ಯೇಸು ಬಳಕೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ದೇವರ ಒಂದು ಶಬ್ದ, ದೇವರ ಮಾತು, ದೇವರ ರೊಟ್ಟಿ ಎಂಬುದಾಗಿ ಯೇಸು ಆ ರೂಪಕವನ್ನು ಬಳಸಿ ಜನರಿಗೆ ತಿಳಿಸುತ್ತಾ ಇದ್ದಾನೆ. ಯೇಸು ಹಾಗಾಗಿ ತನ್ನ ಬಗ್ಗೆ ಹೇಳಿದ್ದು, ನಾನು ದೇವರ ಮಾತಾಗಿದ್ದೇನೆ, ನಾನು ದೇವರ ಸತ್ಯವಾಗಿದ್ದೇನೆ ಎಂಬುದಾಗಿ ಆತನು ತಿಳಿಸುವಂಥವನಾಗಿದ್ದಾನೆ. ಯೋಹಾನದಲ್ಲಿ ಅದಕ್ಕಾಗಿಯೇ ಯೋಹಾನ 1:1 ನಾವು ಹೀಗೆ ನೋಡುತ್ತೇವೆ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವೇ ದೇವರಾಗಿತ್ತು, ಆ ವಾಕ್ಯವೇ ದೇವರಾಗಿತ್ತು. ಹಾಗಾಗಿ ರೊಟ್ಟಿ ಮತ್ತಿನ್ನೇನೂ ಅಲ್ಲ, ವಾಕ್ಯವಾಗಿದೆ. ಹಾಗಾಗಿ ಜೀವದ ರೊಟ್ಟಿ ನಮಗೋಸ್ಕರ, ನಮ್ಮ ಆತ್ಮಕ್ಕೆ ಸಂತೃಪ್ತಿಯನ್ನು ಮತ್ತು ನಮಗೆ ಹಸಿವೆ ಆಗದಂಥ ಆಹಾರವಾಗಿರುವಂಥ ದೇವರ ಮಾತಾಗಿದೆ. ಹಾಗಾಗಿ ಯೇಸುವೆ ಆ ದೇವರ ಮಾತಾಗಿದ್ದಾನೆ.
ಪ್ರಿಯರೇ, ನೆನಪಿರಲಿ, ಶಿಷ್ಯರನ್ನ ಒಂದು ಸಲ ಯೇಸು ಕೇಳ್ತಾನೆ ಹೀಗೆ, ಎಲ್ಲರೂ ನನ್ನನ್ನು ಬಿಟ್ಟು ಹೋಗ್ತಾ ಇದ್ದಾರೆ, ಆದರೆ ನೀವು ನನ್ನನ್ನು ಬಿಟ್ಟು ಹೋಗೋದಿಲ್ವಾ ಎಂಬುದಾಗಿ ಕೇಳಿದಾಗ ಶಿಷ್ಯರು ಹೇಳಿದಂಥ ಮಾತು, ಸ್ವಾಮಿ, ನಿನ್ನನ್ನು ನಾವು ಎಲ್ಲಿ ಬಿಟ್ಟು ಹೋಗುವೆವು? ನಿನ್ನಲ್ಲಿ ಜೀವ ಕೊಡುವಂಥ ವಾಕ್ಯಗಳು. ಅದಕ್ಕೆ ಯೇಸು ಹೇಳಿದರು, ನಾನೇ ಜೀವದ ರೊಟ್ಟಿ ಎಂಬುದಾಗಿ. ಎರಡನೆಯದು ಯೋಹಾನ 8:12 ನಾನೇ ಲೋಕಕ್ಕೆ ಬೆಳಕು ಎಂಬುದಾಗಿ ಯೇಸು ತನ್ನ ಬಗ್ಗೆ ಹೇಳಿಕೊಳ್ಳುವಂಥವರಾಗಿರ್ತಾರೆ. ತರುವಾಯ ಯೇಸು ತಿರುಗಿ ಮಾತನಾಡಿ ಅವರಿಗೆ, ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ. ನನ್ನನ್ನು ಹಿಂಬಾಲಿಸುವವನು ಕತ್ತಲೆಯಲ್ಲಿ ನಡೆಯುವುದಿಲ್ಲ, ಆದರೆ ಜೀವದ ಬೆಳಕನ್ನು ಹೊಂದುವನು ಎಂದು ಹೇಳಿದನು. ಯೇಸು ಹೇಳ್ತಾ ಇದ್ದಾರೆ, ನಾನೇ ಲೋಕಕ್ಕೆ ಬೆಳಕು. ಪ್ರಿಯರೇ, ಬೆಳಕಿನ ಬಗ್ಗೆ ಹೇಳಬೇಕಾದ್ರೆ ಪ್ರಪಂಚದಲ್ಲಿ ಬೆಳಕನ್ನು ಭೂಮಿ ಮೇಲೆ ಚೆಲ್ಲಲಿಕ್ಕೆ ಸೂರ್ಯನಿದ್ದಾನೆ. ಸೂರ್ಯನು ಸಮಸ್ತ ಜನರಿಗೆ ಭೂಮಿಯ ಮೇಲೆ ಏನೆಲ್ಲ ಇದೆ ಎಂಬುದಾಗಿ ನೋಡುವುದಕ್ಕೆ ಸಹಾಯಕವಾಗಿ ಪ್ರಕಾಶವನ್ನು ಬೀರುವಂಥವನಾಗಿದ್ದಾನೆ. ಹಾಗಾಗಿ ಕೇಂದ್ರವಾಗಿರುವಂಥ ಸೂರ್ಯನನ್ನು ನಾವು ಅನೇಕರು ನೋಡುವಾಗ ಬಹಳ ಪ್ರಾಮುಖ್ಯವಾದಂಥ ಸ್ಥಾನವನ್ನು ಕೊಡೋದುಂಟು. ಹಾಗಾಗಿ ಯೇಸು ಹೇಳ್ತಾ ಇರುವಂಥ ಮತ್ತೊಂದು ಸತ್ಯ ಏನಂತ ಹೇಳಿದ್ರೆ, ಮನುಷ್ಯರಿಗೆ ಪ್ರಕಾಶವನ್ನು ಕೊಡುವಂಥವನು ನಾನು ಎಂಬುದಾಗಿ ಯೇಸು ಹೇಳ್ತಾ ಇದ್ದಾರೆ. ಬೆಳಕನ್ನು ಯಾತಕ್ಕೋಸ್ಕರ ನಾವು ಬಳಸುತ್ತೇವೆ? ಕಾರ್ಯಗಳು, ವಸ್ತುಗಳನ್ನು ಎಲ್ಲಿದ್ದಾವೆ, ಎಲ್ಲಿಗೆ ಹೋಗಬೇಕು, ಸರಿಯಾಗಿ ನಡೀತಾ ಇದ್ದಾವೋ ಎಂಬುದಾಗಿ ನಾವು ನಡಿಬೇಕಾದಾಗ, ನೋಡಬೇಕಾದಾಗ ನಮಗೆ ಪ್ರಕಾಶ ಅಗತ್ಯವಾಗಿದೆ. ಆ ವಿಷಯಗಳನ್ನು ಕತ್ತಲೆಯಲ್ಲಿದ್ದರೆ ನಾವು ನೋಡಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ವಿಷಯಗಳು, ಪ್ರಕಾಶ ನಮಗೆ ಬಹಳ ಬಹಳ ಅವಶ್ಯವಾಗಿದೆ. ಹಾಗಾಗಿ ಅನೇಕ ಸತ್ಯತೆಗಳ ಬಗ್ಗೆ ನಮಗೆ ತಿಳುವಳಿಕೆಯನ್ನು ತಿಳಿಸುವಂಥವನು ಯೇಸು ಆಗಿದ್ದಾನೆ. ಹಾಗಾಗಿ ಈ ಲೋಕದಲ್ಲಿ ಅನೇಕ ವಿಷಯಗಳ ಬಗ್ಗೆ ಪ್ರಕಾಶವನ್ನು ಕೊಡುವಂಥವನು ಯೇಸು ಎಂಬುದಾಗಿ ಹೇಳ್ತಾ ಇದ್ದಾರೆ. ಹಾಗಾಗಿ ದೇವರಾಗಿರುವಂಥ ಯೇಸು ಅನೇಕ ವಿಷಯಗಳ ಬಗ್ಗೆ ಪ್ರಕಾಶ ಕೊಡುವವನು ಎಂಬುದಾಗಿ ತನ್ನ ಬಗ್ಗೆ ಹೇಳಿಕೊಳ್ಳುತ್ತಾ ಇದ್ದಾನೆ. ಅನೇಕ ವಿಷಯಗಳು ಎಂಬುದಾಗಿ ಹೇಳಿದರೆ, ಪ್ರಪಂಚದಲ್ಲಿ ನಾವು ನೋಡಲಿಕ್ಕೆ ಕೆಲವು ವಿಷಯಗಳಿದ್ದಾವೆ, ಆದರೆ ನಮಗೆ ಕಣ್ಣಿಗೆ ಕಾಣಿಸದೇ ಇರುವಂಥ ಬಹಳಷ್ಟು ವಿಷಯಗಳಿದ್ದಾವೆ. ಅದು ನಮಗೆ ಗೋಚರವಲ್ಲ, ಆದರೆ ದೇವರು, ಯೇಸು ಅದನ್ನು ತಿಳಿಸುತ್ತಾರೆ. ಉದಾಹರಣೆಗೆ, ಒಂದು ದಿನ ಯೇಸು ನರಕದಲ್ಲಿ ಯಾತನೆ ಪಡ್ತಾ ಇರುವಂಥ ಒಬ್ಬ ಶ್ರೀಮಂತನ ಬಗ್ಗೆ ತಿಳಿಸುತ್ತಾರೆ. ಹೇಳುತ್ತಾರೆ, ಒಬ್ಬ ಶ್ರೀಮಂತನಿದ್ದನು, ಅವನು ಕುಡಿಯುತ್ತಿದ್ದನು, ತನ್ನ ಜೀವನವನ್ನು ತಾನು ವೈಭವಗಳಲ್ಲಿಯೂ ಮೋಜಿನಲ್ಲಿಯೂ ಕಾಲವನ್ನು ಕಳೆಯುತ್ತಾ ಇದ್ದನು. ದೇವರು ಅಂದರೆ ಆತನಿಗೆ ಲೆಕ್ಕವಿರಲಿಲ್ಲ. ಆದರೆ ಆತನು ಒಂದು ದಿನ ಸಾಯುತ್ತಾನೆ. ಆದರೆ ಯೇಸು ಮತ್ತೊಬ್ಬನ ಬಗ್ಗೆ ಹೇಳ್ತಾರೆ, ಲಾಜರನೆಂಬ ವ್ಯಕ್ತಿ, ಅವನು ಬಡವನಾಗಿದ್ದರು, ಭಿಕ್ಷುಕಗಾರನಾಗಿದ್ದರು, ಅವನು ದೇವರ ವಾಕ್ಯವನ್ನು ನಂಬಿದಂಥವನಾಗಿದ್ದನು. ಇವರಿಬ್ಬರು ಪ್ರಾಣ ಬಿಡುತ್ತಾರೆ. ಅವರ ಪ್ರಾಣ ಹೋದ ನಂತರ ಶ್ರೀಮಂತನು, ಅವನು ದೇವರ ವಾಕ್ಯವನ್ನು ನಂಬದೇ ಇರುವಂಥವನಾಗಿದ್ದರಿಂದ ನರಕಕ್ಕೆ ಹೋಗುತ್ತಾನೆ ಮತ್ತು ಯಾತನೆಯನ್ನು ಅನುಭವಿಸುತ್ತಾನೆ. ಹಾಗಾದರೆ ಯೇಸು ಯಾವುದೋ ವಿಷಯದಲ್ಲಿ ಇದರಲ್ಲಿ ಬೆಳಕನ್ನು ಚೆಲ್ಲುತ್ತಾ ಇದ್ದಾರೆ ಜನರಿಗೆ. ಯೇಸು ನರಕ ಅನ್ನುವಂಥದ್ದಿದೆ. ಮನುಷ್ಯನು ದೇವರ ವಾಕ್ಯವನ್ನು ಅಸಡ್ಡೆ ಮಾಡುವುದಾದರೆ ಅವನು ನರಕ ಅನ್ನುವಂಥ ಸ್ಥಳಕ್ಕೆ ಹೋಗ್ತಾನೆ ಎಂಬುದಾಗಿ ಜನರಿಗೆ ಪ್ರಕಾಶವನ್ನು ಕೊಡುತ್ತಾ ಬಂದರು. ಅದು ಮಾತ್ರ ಅಲ್ಲ, ಲಾಜರ್ ಅನ್ನುವಂಥ ವ್ಯಕ್ತಿ ದೇವರ ವಾಕ್ಯವನ್ನು ನಂಬಿದ್ದು ಅವನಾದ್ದರಿಂದ ಅವನು ಪರಲೋಕಕ್ಕೆ, ಪರದೇಶಿಗೆ ಅವನು ಹೋಗುತ್ತಾನೆ ಎಂಬುದಾಗಿ ಆ ಜನರಿಗೆ ಪ್ರಕಾಶವನ್ನು ಕೊಡುತ್ತಾ ಬಂದನು. ಅದಕ್ಕಾಗಿಯೇ ಪ್ರಿಯರೇ, ಯೇಸು ಹೇಳಿದರು, ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ. ಅನೇಕ ವಿಷಯಗಳ ಕುರಿತು ಪ್ರಕಾಶವನ್ನು, ಅವರಿಗೆ ವಿಷಯಗಳನ್ನು, ತಿಳುವಳಿಕೆಯನ್ನು ಕೊಡುವಂಥವನು ನಾನಾಗಿದ್ದೇನೆ. ನನ್ನ ಹಿಂದೆ ಬರುವವನು ಅದಕ್ಕಾಗಿಯೇ ಹೇಳ್ತಾರೆ, ಅವನು ಕತ್ತಲೆಯಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ, ನನಗೆ ಆ ವಿಷಯದ ಬಗ್ಗೆ ಗೊತ್ತಿಲ್ಲ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವನಿಗೆ ಅನೇಕ ವಿಷಯಗಳ ಬಗ್ಗೆ ತಿಳುವಳಿಕೆ ಉಂಟಾಗ್ತದೆ, ಯಾಕಂದರೆ ನಾನೇ ತಿಳುವಳಿಕೆ, ಪ್ರಕಾಶವೂ ಆಗಿದ್ದೇನೆ. ಹಾಗಾಗಿ ಯೇಸು ಸ್ವಾಮಿ ಅದಕ್ಕಾಗಿ ಹೇಳಿದರು, ರೂಪಕ ಪದವನ್ನು ಬಳಸಿ ರೂಪಕ ರೀತಿಯಲ್ಲಿ ಹೇಳಿದರು, ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ ಎಂಬುದಾಗಿ.
ಹಾಗಾದರೆ ಆ ಬೆಳಕನ್ನು ನಾವು ಕೂಡ ಪಡೆದುಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಮತ್ತೊಂದು ಮೂರನೇದಾಗಿ ಯೇಸು ಮತ್ತೊಂದು ಮಾತನ್ನು ಕೂಡ ಹೇಳ್ತಾ ಬಂದರು. ತಾನು ಯಾರು ಎಂಬುದಾಗಿ ನಾವೀಗ ಎರಡು ವಿಷಯವನ್ನು ನೋಡಿದ್ದೇವೆ. ಒಂದು, ಆತನು ಹೇಳಿದ್ದು ನಾನೇ ಜೀವದ ರೊಟ್ಟಿ. ಎರಡನೇದಾಗಿ ಹೇಳಿದರು ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ. ಮೂರನೇದಾಗಿ ಯೇಸು ಯೋಹಾನ 10ನೇ ಅಧ್ಯಾಯದ 7ನೇ ವಾಕ್ಯದಲ್ಲಿ ಹೀಗೆ ಹೇಳುತ್ತಾರೆ. ನಾವು ಅದನ್ನು ಓದೋಣ. ಯೇಸು ತಿರುಗಿ ಅವರಿಗೆ, ನಾನು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನಾನೇ ಕುರಿಗಳಿಗೆ ಬಾಗಿಲಾಗಿದ್ದೇನೆ. ಯೇಸು ಹೇಳಿದರು, ನಾನೇ ಕುರಿಗಳಿಗೆ ಬಾಗಿಲಾಗಿದ್ದೇನೆ. ಪ್ರಿಯರೇ, ಯೇಸು ಮೂರನೇದಾಗಿ ಹೇಳುತ್ತಾರೆ, ನಾನೇ ಕುರಿಗಳಿಗೆ ಬಾಗಿಲಾಗಿದ್ದೇನೆ. ಪ್ರಿಯರೇ, ಯಾರು ಈ ಕುರಿಗಳು ಮತ್ತು ಬಾಗಿಲು ಎಂಬುದಾಗಿ ಯಾಕೆ ಯೇಸು ಬಳಕೆಯನ್ನು ಮಾಡುತ್ತಿದ್ದಾರೆ? ಪ್ರಿಯರೇ, ನಮ್ಮೆಲ್ಲರಿಗೂ ತಿಳಿದಿರುವಂಥದ್ದು, ಯೇಸು ತನ್ನನ್ನು ರೂಪಕವಾದಂತಹ ಭಾಷೆಯಲ್ಲಿ ತನ್ನನ್ನು ಪರಿಚಯಿಸುತ್ತಾ ಇದ್ದಾರೆ. ತಾನು ಬಾಗಿಲಿಗೆ ತನ್ನನ್ನು ಹೋಲಿಸಿಕೊಳ್ಳುತ್ತಾ ಇದ್ದಾನೆ. ಬಾಗಿಲನ್ನು ನಾವು ಪ್ರತಿಯೊಬ್ಬರು ಮನೆಯಲ್ಲಿ ಇಡುತ್ತೇವೆ. ಬಾಗಿಲ ಒಳಗಿನಿಂದ ಬಾಗಿಲನ್ನು ತೆಗೆದರೆ ಮನೆಯೊಳಗೆ ಬರಬಹುದು. ಬಾಗಿಲನ್ನು ಹಾಕಿದರೆ ನಾವು ಹೊರಗೆ ಹೋಗೋದಕ್ಕೆ ಅವಕಾಶವಾಗುವುದಿಲ್ಲ. ಯೇಸು ತನ್ನ ಬಗ್ಗೆ ತಾನು ಬಾಗಿಲು ಎಂಬುದಾಗಿ ಹೇಳಿಕೊಳ್ಳುತ್ತಾ ಇದ್ದಾನೆ. ಅದರ ಅರ್ಥ, ತಾನು ಯೇಸುವನ್ನು ನಂಬಿದಂಥ ವ್ಯಕ್ತಿಗಳು ದೇವರ ರಾಜ್ಯಕ್ಕೆ ಅಥವಾ ಪರಲೋಕ ರಾಜ್ಯಕ್ಕೆ ಹೋಗುವುದಕ್ಕೆ ಮಾರ್ಗವಾಗಿದ್ದಾರೆ ಎಂಬುದಾಗಿ ಯೇಸು ಇದರ ಮುಖಾಂತರವಾಗಿ ಹೇಳುವಂಥ ಪ್ರಯತ್ನವನ್ನು ಮಾಡುವಂಥವರಾಗಿದ್ದಾರೆ. ಹಾಗಾಗಿ ಯೇಸು ತನ್ನ ಬಗ್ಗೆ ಹೇಳುವಾಗ ನಾನೇ ಕುರಿಗಳಿಗೆ ಬಾಗಿಲಾಗಿದ್ದೇನೆ ಎಂಬುದಾಗಿ ಹೇಳುವಂಥವರಾಗಿದ್ದಾರೆ. ಹಾಗಾಗಿ ಆ ಕಡೆ ಬಾಗಿಲಿನ ಆಚೆ ಕಡೆಗೆ ದೇವರ ಬಳಿಗೆ ಹೋಗಬೇಕಾದ್ರೆ ಯೇಸು ಅನ್ನುವಂಥ ಒಬ್ಬ ವ್ಯಕ್ತಿಯನ್ನು ಅವರು ದಾಟಿ ಪ್ರವೇಶಿಸಿ ಅವರು ಹೋಗುವಂಥವರಾಗಿದ್ದಾರೆ ಪ್ರಿಯರೇ. ಹಾಗಾಗಿ ಯೇಸು ನಾನೇ ಬಾಗಿಲು ಎಂಬುದಾಗಿ, ಕುರಿಗಳಿಗಾಗಿ ಬಾಗಿಲು ಎಂಬುದಾಗಿ ಹೇಳ್ತಾ ಇದ್ದಾರೆ. ಯೋಹಾನ 11:25 4ನೇದಾಗಿ ಯೇಸು ತನ್ನ ಬಗ್ಗೆ ಹೇಳುವಂಥವನಾಗಿದ್ದಾನೆ. ಏನು ಹೇಳ್ತಾನೆ 4ನೇದಾಗಿ ನಾವು ನೋಡೋಣ. ಓದ್ತೀನಿ ನಿಮಗೋಸ್ಕರ. ಯೋಹಾನ 11:25. ಯೇಸು ಆಕೆಗೆ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. ನನ್ನಲ್ಲಿ ನಂಬಿಕೆ ಇಡುವವನು ಸತ್ತರೂ ಬದುಕುವನು. ಯೇಸು ಹೇಳ್ತಾ ಇದ್ದಾರೆ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ ಎಂಬುದಾಗಿ. ನಾವೆಲ್ಲರೂ ಕೇವಲ ಜೀವನಕ್ಕೆ ಎರಡೇ ಭಾಗಗಳುಂಟು ಎಂಬುದಾಗಿ ನಾವು ತಿಳ್ಕೊಳ್ಳುತ್ತೇವೆ. ಒಂದು ಜನನ, ಎರಡನೇದು ಮರಣ ಎಂಬುದಾಗಿ. ಆದರೆ ಯೇಸು ಮತ್ತೊಂದು ಸತ್ಯವನ್ನು ತಿಳಿಸಿಕೊಡುತ್ತಾ ಇದ್ದಾರೆ. ಅದು ಯಾವುದು ಅಂತ ಹೇಳಿದರೆ ಪುನರುತ್ಥಾನ ಎಂಬುದಾಗಿ, ಅಥವಾ ಮರಣದ ನಂತರ ಕೂಡ ಜೀವ ಅನ್ನುವಂಥದ್ದು, ಸತ್ತರೂ ಬದುಕುವನು ಎಂಬುದಾಗಿ ಯೇಸು ಹೇಳ್ತಾ ಇದ್ದಾರೆ. ಪ್ರಿಯರೇ, ಗಮನ ಇಟ್ಟು ಕೇಳಿರಿ. ಪ್ರತಿಯೊಬ್ಬ ಮನುಷ್ಯನು ಹುಟ್ಟುತ್ತಾನೆ, ಸಾಯುತ್ತಾನೆ. ಆದರೆ ದೇವರು ನಮಗೆ ತಿಳಿಸ್ತಾ ಇರುವಂಥದ್ದು ಏನು ಎಂಬುದಾಗಿ ಹೇಳಿದರೆ, ಸತ್ತ ವ್ಯಕ್ತಿಗೆ ಪುನರುತ್ಥಾನ ಇದೆ, ಮತ್ತೆ ಅವನು ಜೀವಂತನಾಗುತ್ತಾನೆ ಎಂಬುದಾಗಿ. ದೇವರ ವಾಕ್ಯ ಹೀಗೆ ಹೇಳುತ್ತದೆ, ಯೇಸುವನ್ನು ನಂಬಿದಂಥವರಿಗೆ ಪರಲೋಕಕ್ಕೆ ಅವರಿಗೆ ಪುನರುತ್ಥಾನ ಆಗುತ್ತದೆ, ಮತ್ತೆ ಯೇಸುವನ್ನು ನಂಬದೇ ಇರುವವರಿಗೆ ಪುನರುತ್ಥಾನ ಆಗುತ್ತದೆ, ಆದರೆ ಅವರು ನರಕಕ್ಕೆ ಹಾಕಲ್ಪಡುತ್ತಾರೆ ಎಂಬುದಾಗಿ. ಪ್ರಿಯರೇ, ಪ್ರತಿಯೊಬ್ಬ ವ್ಯಕ್ತಿ ಸತ್ತ ಮೇಲೆ ಜೀವನ ಇದೆ ಎಂಬುದಾಗಿ ತಿಳಿಯದೇ ಇರಬಹುದು. ಆದರೆ ಸತ್ಯವೇದ ನಮಗೆ ತಿಳಿಸುತ್ತದೆ, ಸತ್ತ ಮೇಲೂ ಕೂಡ ಜೀವನವಿದೆ ಎಂಬುದಾಗಿ ದೇವರು ಹೇಳುತ್ತಾನೆ. ಸತ್ತ ನಂತರ ಅವನ ಆತ್ಮವು ಸ್ವರ್ಗಕ್ಕೆ ಯೇಸುವನ್ನು ನಂಬಿದರೆ ಹೋಗುತ್ತೆ. ಆದರೆ ಯೇಸುವನ್ನು ನಂಬದೆ ತನ್ನ ಪಾಪ ಕ್ಷಮಾಪಣೆ ಹೊಂದದೇ ಇದ್ದರೆ ಪಾಪಗಳ ಶಿಕ್ಷೆಗಾಗಿ ನರಕಕ್ಕೆ ಹೋಗುತ್ತಾನೆ. ಆದರೆ ಯೇಸು ಹೇಳಿದ್ರು, ನಾನು ಮತ್ತೆ ಬರ್ತೇನೆ. ಯೇಸುವಿನ ಜೀವಿತದಲ್ಲಿ ತಾನು ಜನಿಸಿದನು,
ದೇವರಾಗಿದ್ದಂಥವನು ಮನುಷ್ಯನ ಅವತಾರವನ್ನು ತೆಗೆದುಕೊಂಡು ಜನಿಸಿದನು, ಆತನು ಮರಣವನ್ನು ಹೊಂದಿದನು. ಆದರೆ ನಾವು ಸತ್ಯವೇದದಲ್ಲೂ ಚರಿತ್ರೆಯಲ್ಲೂ ನಾವು ನೋಡುತ್ತೇವೆ, ಯೇಸು 3ನೇ ದಿನದಲ್ಲಿ ಮೃತ್ಯುವನ್ನು ಜಯಿಸಿ ಆತನು ಪುನರುತ್ಥಾನ ಆಗ್ತಾನೆ, ಜೀವಂತವಾಗಿ ಶರೀರದಲ್ಲಿ ಆತನು ಎದ್ದೇಳುತ್ತಾನೆ. ಅದಕ್ಕಾಗಿಯೇ ಕ್ರೈಸ್ತರೆಲ್ಲರಿಗೂ ಒಂದು ನಿರೀಕ್ಷೆ ಇದೆ. ಕೇವಲ ಕ್ರೈಸ್ತರಿಗೆ ಮಾತ್ರವಲ್ಲ, ಯೇಸುವನ್ನು ನಂಬಿದಂಥವ್ರಿಗೆ ಪ್ರತಿಯೊಬ್ಬರಿಗೂ ಕೂಡ ನಿರೀಕ್ಷೆ ಇದೆ. ಯೇಸುವಲ್ಲಿ ನಂಬಿಕೆ ಇಡುವಂಥವನು, ಆತನು ಸತ್ತ ಮೇಲೆ ಅವನ ಆತ್ಮವು ದೇಹವು ಯೇಸು ಮತ್ತೆ ಬರುವಾಗ ಅವನು ಪುನರುತ್ಥಾನ ಹೊಂದಿ ಅವನು ದೇವರೊಂದಿಗೆ ಶರೀರ ಆತ್ಮ ಎರಡರನ್ನು ಹೊಂದಿಕೊಂಡು ಅವನು ಸೇರುತ್ತಾನೆ ಅನ್ನುವಂಥ ಸಂದೇಶ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಅದಕ್ಕಾಗಿ ಯೇಸು ಹೇಳ್ತಾ ಇದ್ದಾರೆ, ನಾನೇ ಪುನರುತ್ಥಾನ ಆಗಿದ್ದೇನೆ. ನನ್ನಲ್ಲಿ ನಂಬಿಕೆ ಇಡೋದಾದರೆ ಸತ್ರು ಕೂಡ ಬದುಕ್ತೀರಾ ಎಂಬುದಾಗಿ ಹೇಳುವಂಥವನಾಗಿದ್ದಾನೆ. ಸಾವು ಅಂತ ಹೇಳಿದ್ರೆ ಅಗಲಿವಿಕೆ ಪ್ರಿಯರೇ, ದೂರ ಆಗುವಂಥದ್ದು. ಆದರೆ ಜೀವ ಅಥವಾ ಬದುಕುವಂಥದ್ದು ಅಂತ ಹೇಳಿದ್ರೆ ಸಂಬಂಧಗಳಿಗೆ ಹತ್ತಿರವಾಗುವಂಥದ್ದು. ಹಾಗಾದರೆ ನಾವು ಸತ್ತ ಮೇಲೂ ಬದುಕ್ತೀವಿ ಅಂತ ಯೇಸು ಹೇಳ್ತಾ ಇರುವಂಥದ್ದು ಯಾವ ಬದುಕಿನ ಬಗ್ಗೆ? ಅದು ದೇವರೊಂದಿಗೆ ಐಕ್ಯವಾಗುವಂಥ ಸಂಬಂಧದ ಬಗ್ಗೆ ಯೇಸು ಹೇಳ್ತಾ ಇದ್ದಾರೆ. ಶಾರೀರಿಕವಾಗಿ ಈ ಲೋಕದಲ್ಲಿ ನಾವು ಕಣ್ಣು ಮುಚ್ಚಿದರೂ, ನಾವು ಸತ್ತರೂ ಯೇಸುವನ್ನು ನಂಬಿರೋದೇ, ಆದರೆ ನಾವು ದೇವರೊಟ್ಟಿಗೆ ಐಕ್ಯರಾಗುತ್ತೇವೆ ಯೇಸುವನ್ನು ನಂಬಿದರೆ ಎಂಬುದಾಗಿ ಯೇಸು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಯೇಸುವೇ ಪುನರುತ್ಥಾನ ಆಗಿದ್ದಾರೆ. ಹಾಗಾಗಿ ಆ ಮಾತನ್ನು ಹೇಳಿ ಯೇಸು ಸತ್ತ ಮೇಲೆ 3ನೇ ದಿನ ನಿಜವಾಗ್ಲೂ ಎದ್ದು ಬಂದನು. ನೀವು 50-60 ಸಾವಿರ ಖರ್ಚು ಮಾಡಿಕೊಂಡು ಇಸ್ರಾಯೇಲ್ಗೆ ನೀವು ಹೋಗೋದಾದರೆ ಅಲ್ಲಿ ಯೇಸುವನ್ನು ಇಟ್ಟಂಥ ಸಮಾಧಿ ಈಗಲೂ ಕೂಡ ತೆರೆಯಲ್ಪಟ್ಟಿದೆ. ಅದರಲ್ಲಿ ಅದರ ಬಾಗಿಲ ಆ ಒಂದು ಶವನ ಇಟ್ಟಂಥ ಸ್ಥಳದ ಬಾಗಿಲಲ್ಲಿ ಹೀಗೆ ಬರೆದಿದ್ದಾರೆ, ಆತನಿಲ್ಲಿ ಇಲ್ಲ, ಆತನು ಇಲ್ಲಿ ಇಲ್ಲ, ಆತನು ಎದ್ದಿದ್ದಾನೆ ಎಂಬುದಾಗಿ ಬರೆದಿದ್ದು ನೀವು ನೋಡಬಹುದು ಪ್ರಿಯರೇ. ಹಾಗಾಗಿ ಯೇಸು ನಿಮಗೊಂದು ಜೀವಕರವಾದಂಥ ನಿರೀಕ್ಷೆಯನ್ನು ಕೊಡಲಿಕ್ಕೆ ಶಕ್ತನಾಗಿರುವಂಥ ದೇವರಾಗಿದ್ದಾರೆ. ಅದಕ್ಕಾಗಿ ಯೇಸು ಹೇಳಿದ್ದು, ನಾನೇ ಪುನರುತ್ಥಾನವು ಜೀವವು ಆಗಿದ್ದೇನೆ. ಜನನ ಮರಣ ಅನ್ನುವಂಥದ್ದು ಎಲ್ಲವೂ ಆತನಲ್ಲಿಯೇ ಅಡಗಿದೆ. ಮರಣದ ನಂತರವೂ ಕೂಡ ಜೀವವು ಪುನರುತ್ಥಾನವು ಇದೆ ಎಂಬುದಾಗಿ ಯೇಸು ಹೇಳುವಂಥವರಾಗಿದ್ದಾರೆ. ಪ್ರಿಯ ಯೋಹಾನ 14:6, ಯೇಸು ಅವನಿಗೆ, ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ, ನನ್ನ ಮೂಲಕವಾಗಿ ಹೊರತು ಯಾರು ತಂದೆಯ ಬಳಿಗೆ ಬರುವುದಿಲ್ಲ. ಯೇಸು ಹೇಳ್ತಾ ಇದ್ದಾರೆ, ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ, ನನ್ನ ಹೊರತು ತಂದೆಯ ಬಳಿಗೆ ಯಾರೂ ಬರುವುದಿಲ್ಲ. ತಂದೆ ಅಂತ ಹೇಳಿದ್ರೆ ನಿಮ್ಮನ್ನು ನನ್ನನ್ನು ಉಂಟು ಮಾಡಿದಂಥ ಸೃಷ್ಟಿಕರ್ತನು. ಆ ಸೃಷ್ಟಿಕರ್ತನನ್ನು ಐಕ್ಯವಾಗಬೇಕಾದರೆ ಯೇಸು ಹೇಳ್ತಾ ಇದ್ದಾರೆ, ನಾನೇ ಮಾರ್ಗ, ನಾನಲ್ಲದೆ ಬೇರೆ ಮಾರ್ಗ ಇಲ್ಲ, ನಾನೇ ಮಾರ್ಗ ಎಂಬುದಾಗಿ ಹೇಳ್ತಾ ಇದ್ದಾರೆ. ಈ ಲೋಕದಲ್ಲಿ ಇನ್ಯಾವ ಹೆಸರಿನಲ್ಲಿಯೂ ಕೂಡ ತಂದೆಯಾದಂಥ ದೇವರು ಪರಲೋಕಕ್ಕೆ ಸೇರಲಿಕ್ಕೆ ಸಾಧ್ಯವಿಲ್ಲ. ಯೇಸುವೇ ಅದಕ್ಕೆ ಮಾರ್ಗ. ಆ ತಂದೆಯಾದಂಥ ದೇವರ ಸತ್ಯತೆಯನ್ನು ಪ್ರಕಟ ಮಾಡುವಂಥವನು, ಆ ಸತ್ಯವಾಗಿರುವವನು ಇನ್ಯಾರೂ ಅಲ್ಲ, ನಾನೇ ಎಂಬುದಾಗಿ ಯೇಸು ಹೇಳ್ತಾ ಇದ್ದಾರೆ. ಯೇಸು ನಾನೇ ಸತ್ಯ ಎಂಬುದಾಗಿ ಹೇಳ್ತಾ ಇದ್ದಾರೆ. ಸತ್ಯ ಅಂತ ಹೇಳಿ ವಸ್ತುಗೆ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸತ್ಯ ಒಬ್ಬ ವ್ಯಕ್ತಿಯಲ್ಲಿ ಅಡಗಿರುವಂಥದ್ದಾಗಿದೆ ಪ್ರಿಯರೇ. ಹಾಗಾಗಿ ಆ ಸತ್ಯ ಯಾರು ಅಂತ ಹೇಳಿದ್ರೆ ಯೇಸುವೇ ಆ ಸತ್ಯ ಎಂಬುದಾಗಿ ಯೇಸು ಪ್ರಕಟಪಡ್ತಾ ಇದ್ದಾರೆ. ಪಿಲಾತನು ಸತ್ಯ ಎಲ್ಲಿದೆ ಎಂಬುದಾಗಿ ಕೇಳ್ತಾನೆ. ಆದರೆ ಪಿಲಾತನಿಗೆ ಒಂದು ವಿಷಯ ಗೊತ್ತಿಲ್ಲ, ಸತ್ಯ ಅನ್ನುವಂಥವನು ವ್ಯಕ್ತಿಯಾಗಿ ಆತನ ಮುಂದೆ ನಿಂತಿದ್ದಾನೆ ಯೇಸು ಅನ್ನುವಂಥ ರೂಪದಲ್ಲಿ ಅನ್ನುವಂಥದ್ದು ಆತನು ತಿಳಿದುಕೊಳ್ಳದೆ ಆತನು ಈ ಲೋಕದಿಂದ ಹೋದನು. ಪ್ರಿಯರಿಗೆ ಬಯಸ್ತೇನೆ ಏನು ಅಂತ ಹೇಳಿದ್ರೆ, ಸತ್ಯ ಯೇಸುವೇ ಆಗಿದ್ದಾರೆ. ಸತ್ಯಕ್ಕೋಸ್ಕರ ನೀವು ಅಲ್ಲೂ ಇಲ್ಲೂ ಮನುಷ್ಯರ ಕಡೆಗೆ ನೀವು ಅಲಿಯುವಂಥ ಅವಶ್ಯಕತೆ ಇಲ್ಲ. ಯೇಸುವೇ ಸತ್ಯವಾಗಿದ್ದಾನೆ. ಯೇಸು ಮತ್ತೆ ಹೇಳ್ತಾರೆ, ನಾನೇ ಜೀವವಾಗಿದ್ದೇನೆ ಎಂಬುದಾಗಿ. ಈಗಾಗಲೇ ನಾನು ಜೀವದ ಬಗ್ಗೆ ನಿಮಗೆ ಹೇಳ್ತಾ ಬಂದೆ. ಸಮೃದ್ಧಿಯಾದಂಥ ಜೀವನ, ಸಂತೋಷಕರವಾದಂಥ ಜೀವನ ಎಲ್ಲರೂ ಬಯಸುತ್ತಾರೆ. ಆದರೆ ಆ ಜೀವನ ಇರುವಂಥದ್ದು ಯಾರಲ್ಲಿ ಅಂತ ಹೇಳಿದ್ರೆ ಯೇಸುವಲ್ಲಿ. ಸಂತೋಷಕರವಾದಂಥ ಜೀವನದ ಹೊರತೆ ಉಕ್ಕುವಂಥದ್ದು ಯೇಸುವಲ್ಲಿಯೇ ಪ್ರಿಯರೇ. ಹಾಗಾಗಿ ನೀವೆಲ್ಲರೂ ಕೂಡ ತಿಳಿಬೇಕಾಗಿರುವಂಥ ಒಂದು ಸತ್ಯ ಏನಂತ ಹೇಳಿದ್ರೆ, ಯೇಸುವೇ ಮಾರ್ಗವಾಗಿದ್ದಾನೆ ಪರಲೋಕಕ್ಕೆ, ಯೇಸುವೇ ದೇವರ ಸತ್ಯತೆ ಆಗಿದ್ದಾನೆ ಮತ್ತು ಯೇಸುವಿನಲ್ಲಿಯೇ ಜೀವವಿದೆ ಎಂಬುದಾಗಿ ನೀವು ತಿಳಿಯಬೇಕಾಗಿದೆ.
ಪ್ರಿಯರೇ, 7ನೇದಾಗಿ ಯೇಸು ಹೀಗೆ ಹೇಳುತ್ತಾರೆ, ಯೋಹಾನ 10:11, ಒಳ್ಳೆ ಕುರುಬ ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನು ಕೊಡುತ್ತಾನೆ. ನಾನೇ ಒಳ್ಳೆ ಕುರುಬನು. ದಾವಿದನು ಅಂಥ ಕುರುಬನಾಗಿದ್ದನು. ದಾವಿದನ ಕುರಿಗಳನ್ನು ಸಿಂಹಗಳು, ಕರಡಿಗಳು ಹಿಡಿಲಿಕ್ಕೆ ಬಂದಾಗ ತನ್ನ ಪ್ರಾಣವನ್ನು ಒತ್ತೆ ಇಟ್ಟು ಕುರಿಗಳನ್ನು ಸಿಂಹಗಳಿಂದ ಹಾಗೆ ಕರಡಿಗಳಿಂದ ಕಾಪಾಡಿದಂಥ ಘಟನೆಗಳನ್ನು ಬೈಬಲಿನಲ್ಲಿ ಓದುತ್ತೇವೆ. ಆದರೆ ಇಲ್ಲಿಯ ಕುರಿಗಳು ಲೋಕದಲ್ಲಿ ಕಾಣುವಂಥ ಶಾರೀರಿಕ ಮಾಂಸದ ಕುರಿಗಳು ಅಲ್ಲ ಪ್ರಿಯರೇ. ಈ ಕುರಿಗಳು ಅಂತ ಹೇಳಿದ್ರೆ ವಿಶ್ವಾಸಿಗಳು ಅಥವಾ ಲೋಕದಲ್ಲಿರುವಂಥ ಯೇಸುವನ್ನು ಹಿಂಬಾಲಿಸುವಂಥವ್ರು ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯ ಉಂಟು. ಯೇಸು ಈ ಕುರಿಗಳಿಗೋಸ್ಕರ, ನಮಗೋಸ್ಕರ ಅಥವಾ ಯೇಸುವನ್ನು ಹಿಂಬಾಲಿಸುವಂಥವ್ರಿಗೋಸ್ಕರ ಆತನು ಏನು ಮಾಡಿದ್ದಾನೆ ಎಂಬುದಾಗಿ ನೋಡೋದಾದರೆ ತನ್ನ ಸ್ವಂತ ಪ್ರಾಣವನ್ನು ಕೊಟ್ಟಿದ್ದಾನೆ ಎಂಬುದಾಗಿ ನಾವು ನೋಡಲಿಕ್ಕೆ ಸಾಧ್ಯ ಇದೆ. ಯೇಸು ಅನೇಕ ಸಲ ಹೇಳಿದಂಥ ಮಾತುಗಳುಂಟು. ಒಳ್ಳೆ ಕುರುಬನು ತನ್ನ ಕುರಿಗಳಿಗೋಸ್ಕರ ಪ್ರಾಣವನ್ನು ಕೊಡುತ್ತಾನೆ ಎಂಬುದಾಗಿ ಉಂಟು. ಯೇಸು ತನ್ನ ಸ್ವಂತ ಪ್ರಾಣವನ್ನು ಕಲ್ವಾರಿ ಶಿಲುಬೆ ಮೇಲೆ ನಿಮ್ಮ ಪಾಪಗಳಿಗಾಗಿ ಆತನು ಈಡಾಗಿ ಕೊಟ್ಟಿದ್ದಾನೆ ಅನ್ನುವಂಥದ್ದು ನಾವು ತಿಳಿಯುವಂಥದ್ದು ಬಹಳ ಅವಶ್ಯವಾಗಿದೆ. ಪ್ರಿಯರೇ, ನಾವು ತಿಳಿಯಬೇಕಾಗಿದೆ, ಯೇಸು ನನಗಾಗಿಯೂ ನಿಮಗಾಗಿಯೂ ಪ್ರಾಣವನ್ನು ಕೊಟ್ಟು ಆತನು ಒಳ್ಳೆಯ ಕುರುಬನು ಎಂಬುದಾಗಿ ಅನ್ನಿಸಿಕೊಂಡಿದ್ದಾನೆ. ಸೈತಾನನು ನಮ್ಮ ಕಷ್ಟಗಳು ನಮ್ಮನ್ನು ನರಳಾಟದಿಂದ ಸಾಯಿಸಬೇಕು, ನಮ್ಮನ್ನು ಕುಗ್ಗಿಸಬೇಕು ಎಂಬುದಾಗಿ ಪ್ರಯತ್ನಿಸುವಾಗ ಒಳ್ಳೆಯ ಕುರುಬನಾಗಿ ನಮ್ಮನ್ನು ಕಾಪಾಡಲಿಕ್ಕೆ ಶಕ್ತನಾಗಿರುವನು ನಮಗಾಗಿ ಪ್ರಾಣ ಕೊಟ್ಟಿದ್ದಾನೆ. ಮತ್ತು ನಮ್ಮ ಜೊತೆಯಲ್ಲಿ ಆತನು ಕಾಯುವಂಥವನಾಗಿದ್ದಾನೆ. ನಿಮಗೂ ಯಾವುದಾದ್ರೂ ಕಷ್ಟಗಳು ಇರಬಹುದು ಅಥವಾ ನಿಮ್ಮ ಪಾಪಗಳು ಪರಿಹಾರವಾಗದೇ ಇರಬಹುದು. ಈ ಸಮಯದಲ್ಲಿ ನಾನು ನಿಮ್ಮೊಂದಿಗೆ ಒಂದು ಮಾತು ಹೇಳ್ತೇನೆ. ನಾನೇ ಎಂಬುದಾಗಿ ಯೇಸು 7 ಬಾರಿ ಹೇಳುವಂಥವರಾಗಿದ್ದಾರೆ. ಏನೇನು ಹೇಳಿದ್ರು ಒಮ್ಮೆ ನಾವು ನೋಡ್ತಾ ಬರೋಣ. ಯೇಸು ಹೇಳಿದ್ರು, ನಾನೇ ಜೀವದ ರೊಟ್ಟಿ ಎಂಬುದಾಗಿ ಹೇಳುತ್ತಾ ಬಂದರು. ನಾನೇ ಲೋಕಕ್ಕೆ ಬೆಳಕು ಎಂಬುದಾಗಿ ಹೇಳುತ್ತಾ ಬಂದರು. ನಾನೇ ಬಾಗಿಲು ಎಂಬುದಾಗಿ ಹೇಳುತ್ತಾ ಬಂದರು. ನಾನೇ ಪುನರುತ್ಥಾನವು ಜೀವವು ಎಂಬುದಾಗಿ ಹೇಳುತ್ತಾ ಬಂದರು. ನಾನೇ ಮಾರ್ಗ, ಸತ್ಯವು, ಜೀವವು ಎಂಬುದಾಗಿ ಹೇಳುತ್ತಾ ಬಂದರು. ನಾನೇ ನಿಜವಾದ ದ್ರಾಕ್ಷಾ ಬಳ್ಳಿ ಎಂಬುದಾಗಿ ಹೇಳುತ್ತಾ ಬಂದರು. ಕೊನೆಯದಾಗಿ ನಾವು ನೋಡಿದ್ದು ಯೇಸು ಹೇಳಿದ್ರು, ನಾನೇ ಒಳ್ಳೆಯ ಕುರುಬ ಎಂಬುದಾಗಿ ಹೇಳುತ್ತಾ ಬಂದರು. ಪ್ರಿಯರೇ, ನಿಮಗಾಗಿ ಪ್ರಾಣ ಕೊಟ್ಟಂಥ ಈ ಒಳ್ಳೆ ಕುರುಬ ನಿಮಗೆ ಹಾಗಾದರೆ ಬೇಕಾಗಿಲ್ವಾ? ನಿಮ್ಮ ಜೀವನವನ್ನು ಕಾಪಾಡೋದಕ್ಕಾಗಿ ಆತನು ಬೇಕಾಗಿಲ್ವಾ? ನಿಮ್ಮ ಕುರುಬನಾಗಿ ಯೇಸುವನ್ನು ನೀವು ಮಾಡಿಕೊಂಡರೆ, ದಾವೀದನು 23ನೇ ಕೀರ್ತನೆಯಲ್ಲಿ 1ನೇ ವಾಕ್ಯದಲ್ಲಿ ಹೇಳಿದ ಹಾಗೆ, ಯೆಹೋವನು ನನಗೆ ಕುರುಬನು, ನಾನು ಕೊರತೆ ಪಡೆನು ಎಂಬುದಾಗಿ ನಿಮ್ಮ ಜೀವಿತದಲ್ಲೂ ಕೂಡ ನೀವು ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ನಿಮ್ಮ ಜೀವಿತದಲ್ಲಿ ಅವನು ಕುರುಬನಾಗಿದ್ದರೆ, ಯೇಸುವು ನಿಮ್ಮ ಒಳ್ಳೆ ಕುರುಬನಾಗಿದ್ದರೆ, ನಿಮ್ಮನ್ನು ಸಮಸ್ಯೆಗಳಿಂದಲೂ ಪಾಪದಿಂದಲೂ ಆತನು ಬಿಡಿಸಿ ನಿಮ್ಮನ್ನು ಸಮಾಧಾನದಿಂದಲೂ ಸಂತೃಪ್ತಿಯಿಂದಲೂ ತುಂಬಿಸುವಂಥವನಾಗಿದ್ದಾನೆ. ಹಾಗಾಗಲಿ ಯೇಸುವೇ ದೇವರು. ಯೇಸುವು ಹೇಳಿದ ಹಾಗೆ ಆತನು ತನ್ನ ಈ ಎಲ್ಲ ರೂಪಕಗಳಿಂದ ಹೇಳಿದಂಥ ಎಲ್ಲ ಸಂಗತಿಗಳು ನಿಮ್ಮ ಜೀವಿತದಲ್ಲಿ ನೆರವೇರಲಿ ಎಂಬುದಾಗಿ ಆ ಯೇಸುವನ್ನು ನಂಬಿ ನೀವು ಆತನನ್ನು ಹಿಂಬಾಲಿಸಿ ಎಂಬುದಾಗಿ ನಾನು ನಿಮಗೆ ಬೋಧಿಸುವಂಥವನಾಗಿದ್ದೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.